ಪುಷ್ಪಗಳೇ, ನೀವಂದ್ರೆ ನಮ್ಮಮ್ಮಂಗೆ ತುಂಬಾ ಇಷ್ಟ. ನಾವ್ ನಿಮ್ಮನ್ನ ಅಲ್ಲಿಗೆ ತಗೊಂಡು ಹೋಗಿ ಅವ್ರ ಹತ್ರ ಇಡ್ತೀವಿ. ಆಗ ನೀವು ಅದ್ಭುತ ಸುಗಂಧನ ಬೀರಿ. ಅದ್ರಿಂದ ನಮ್ಮಮ್ಮ ಬೇಗ ಚೇತರಿಸ್ಕೊಳ್ಳಿ. ಮಾರುತಿ, ಮಾರುತಿ ಇಲ್ಲಿ. ಮಹಾರಾಣಿ, ಮಾರುತಿಯವರು ಇಲ್ಲೇ ಅರಮನೆಯಲ್ಲೇ ಇದ್ದಾರೆ. ಅವ್ರು ನಿಮ್ಗೋಸ್ಕರ ಔಷಧಿ ತರಕ್ ಹೋಗಿದ್ದಾರೆ ರಾಜವೈದ್ಯರ ಜೊತೆ. ಇಲ್ಲ, ನನ್ನ ಕಣ್ಣಿಂದ ನಾನು ನೋಡೋವರೆಗೂ ನನಗೆ ವಿಶ್ವಾಸನೇ ಬರಲ್ಲ. ಮಾರುತಿ ಎಲ್ಲಿ? ಮಾರುತಿ, ಮಾರುತಿ. ಮಹಾರಾಣಿ, ನಿಮ್ಮ ಆರೋಗ್ಯ ಸರಿ ಇಲ್ಲ. ಕೃಪೆ ಮಾಡಿ ವಿಶ್ರಮಿಸಿ, ನಾವು ಹೋಗಿ ಕರೆತರುತ್ತೇವೆ. ಸುರೇಲಿ, ಸುಮೇರಿ ಮೇಲೆ ತುಂಬಾ ಸಂಕಟ ಬಂದಿದೆ. ನಾವು ಮಾರುತಿನ ಭೇಟಿ ಆಗ್ಲೇಬೇಕು. ಮಾರುತಿ, ಮಾರುತಿ. ಯಾರು ನೀನು? ಯಾವ ಸಂಕಟ ನಿನ್ನ ಸುಮೇರುವಿಗೆ ಆವರಿಸಿರುವುದು ಅದೇ ನಾನು. ಕೂಗು ನಿನ್ನ ಸ್ವಾಮಿಯನ್ನು. ಆದರೆ ಅವರು ಬರುವುದಿಲ್ಲ, ಏಕೆಂದರೆ ಅವರನ್ನು ಮೊದಲೇ ನಾವು ಶಿಕಾರಿ ಮಾಡಿದ್ದೇವೆ. ನಮ್ಮ ನೆರಳು. ಈಗ ನಿನ್ನ ಸರದಿ ಮಹಾರಾಣಿ. ಅವಶ್ಯವಾಗಿ ಇದು ಅಸುರರ ಕೆಲಸ ಆಗಿರುತ್ತೆ. ಎಲ್ಲ ಒಂದೇ ಬಾರಿ ಹೇಗೆ ಅದೃಶ್ಯ ಆಗಕ್ ಸಾಧ್ಯ? ಪೂರ್ತಿ ರಾಜ್ಯದಲ್ಲಿ ಯಾರೂ ಉಳ್ದಿಲ್ಲ. ಈ ಕೆಲಸ ರಾಕ್ಷಸರಲ್ದೆ ಬೇರೆ ಯಾರು ಮಾಡೋಕ್ ಸಾಧ್ಯ ಇಲ್ಲ. ಅಮ್ಮ, ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಉಪದೇಶದ ಅವಶ್ಯಕತೆ ಇರುತ್ತೆ. ಆದ್ರೆ ಇವತ್ತು ನೀವೇ ನಮ್ಮ ಜೊತೆ ಇಲ್ಲ. ಅಲ್ಲಿ ವಿಶಾಲವಾದ ವಿಭಜನೆ ಗೋಡೆ ಇದೆ ಅಲ್ವಾ? ಅದರ ಈ ಕಡೆಗೆ ನಮ್ಮ ವಾನರ ರಾಜ್ಯ ಇದೆ, ಆ ಕಡೆಗೆ ರಾಕ್ಷಸರ ರಾಜ್ಯ ಇದೆ. ಇಬ್ರು ಒಟ್ಟಿಗೆ ಸೇರಿ ಒಂದು ನಿರ್ಣಯ ತಗೊಂಡಿದ್ವಿ. ನಾವು ಆ ಕಡೆಗೆ ಹೋಗೋ ಹಾಗಿಲ್ಲ, ಅವರು ಈ ಕಡೆಗೆ ಬರೋ ಹಾಗಿಲ್ಲ, ಅಂದ್ರೆ ನಮ್ಮ ಕಡೆಗೆ ಎಲ್ಲವೂ ಶಾಂತವಾಗಿರ್ಲಿ ಅಂತ. ಇದು ಬರೀ ಗೋಡೆ ಅಷ್ಟೇ. ನಮ್ಮ ಅಮ್ಮನ ರಕ್ಷಣೆಗಾಗಿ ಸಮುದ್ರಕ್ಕೂ ಕೂಡ ಹಾರಬಲ್ಲೆವು. 4 ಯುಗಗಳಲ್ಲೂ ನಿನ್ನ ಪ್ರತಾಪ ಬೆಳಗಿದೆ ತೋರುತ್ತ ದೀಪ. ತೇಜ ಪ್ರತಾಪನೆ ಜಗವ. ಅಮ್ಮ, ಅಮ್ಮ, ಜೈ ಕಪೀಶನಿ. ಈ ರೀತಿ ಆಕಾಶದಿಂದ ಹುಡ್ಕೋದಕ್ಕಿಂತ ಕಾಡಿನ ಒಳಗಡೆ ಹೋಗಿ ಹುಡ್ಕೋದೇ ಉತ್ತಮ. ಜೈ ಕಪೀಶನಿ. ಅಮ್ಮ, ಪಿತಾಶ್ರೀ, ಮಿತ್ರರೇ, ನಾವು ಈ ಗುಹೆ ಒಳಗಡೆ ಹೋಗಿ ನೋಡ್ಲೇಬೇಕು.
ವಸ್ತ್ರ, ಈ ಒಡವೆ ಎಲ್ಲ ನೋಡಿರೋ ಹಾಗಿದೆಯಲ್ಲ. ಪ್ರಣಾಮಗಳು. ಇವೆಲ್ಲ ನಮ್ಮ ರಾಜ್ಯದ ಪ್ರಜೆಗಳದ್ದೇ. ಈ ರಾಕ್ಷಸರೆಲ್ಲ ನಮ್ಮ ಪ್ರಜೆಗಳ ಜೊತೆ ಏನ್ ಮಾಡಿರಬಹುದು? ನಾವು ನಮ್ಮ ಪ್ರಜೆಗಳನ್ನ ಹುಡುಕ್ಬೇಕು. ಅವರೆಲ್ಲ ಇಲ್ಲೇ ಎಲ್ಲೋ ಇರಬಹುದು ಅನ್ಸುತ್ತೆ. ಈ ಗುಹೆ ಒಳಗಡೆ ಏನಾದ್ರೂ ಇರಬಹುದಾ? ಯಾರು ತಡೆದಿದ್ದು ನಮ್ಮನ್ನ? ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ. ಅದೃಶ್ಯ ಶಕ್ತಿ, ಮಾರುತಿ ಜೊತೆ ಯುದ್ಧ ಮಾಡ್ಬೇಕಾ ನಿಂಗೆ? ಈಗಲೇ ತೋರಿಸ್ತೀವಿ ನೋಡು. ಉವ್ವಾ! ನಮ್ಮ ಗದೆಯ ಪ್ರಹಾರದಿಂದ ಏನು ಆಗ್ತಾನೆ ಇಲ್ವಲ್ಲ. ಎಲ್ಲೋ ಬಾಲಕ ಇವ್ರು ಖಂಡಿತ ಈ ಗುಹೆಯ ರಕ್ಷಕರೇ ಆಗಿರ್ಬೇಕು. ಮತ್ತೆ ಈ ಗುಹೆ ಒಳಗಡೆ ಹೋಗೋಕೆ ನಮ್ಗೆ ಸಹಾಯನೂ ಮಾಡಬಹುದು. ಈ ಅರಣ್ಯದಲ್ಲಿ ಏನು ಮಾಡುತ್ತಿರುವೆ ವಾನರ ಬಾಲಕ? ಮೌನವೇಕಿದ್ದೀಯಾ? ಉತ್ತರ ಕೊಡು ನಮ್ಮ ಪ್ರಶ್ನೆಗೆ. ಯಾರು ನೀನು? ನಮ್ಮ ಕ್ಷೇತ್ರದಲ್ಲಿ ಏನು ಮಾಡುತ್ತಿದ್ದೀಯಾ? ನಾವ್ ಯಾವತ್ತೂ ರಾಕ್ಷಸರನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಹತ್ರದಿಂದ ನೋಡೋಣ ಅಂತ ಬಂದ್ವಿ. ಏನು ವಿಚಾರ ನಿಂದು ನಮ್ಮ ರಾಕ್ಷಸರ ವಿಷಯದಲ್ಲಿ? ಸತ್ಯ ಹೇಳ್ಬೇಕು ಅಂದ್ರೆ ನಮಗ್ ನಿರಾಶೆ ಆಗಿದೆ. ನಾವು ಕೇಳಿದ್ವಿ ರಾಕ್ಷಸರಂದ್ರೆ ಅಪಾರ ಶಕ್ತಿಶಾಲಿಗಳಾಗಿರ್ತಾರಂತೆ. ನಿಮ್ಮನ್ನ ನೋಡಿದ್ರೆ ನಮ್ಗೆ ಹಾಗನ್ನಿಸ್ತಾ ಇಲ್ಲ. ಏ ವಾನರ ಬಾಲಕ, ನನ್ಗನ್ಸುತ್ತೆ ನಿನಗೆ ಪ್ರಾಣದ ಮೇಲೆ ಪ್ರೀತಿ ಇಲ್ಲ. ನಿನಗೆ ಗೊತ್ತಿಲ್ಲ, ನಾವು ಅಸುರ ಮಾತೆ ಸಿಂಹಿಕಳ ಸೇವಕರು. ಅವ್ರ ಹೆಸರು ಕೇಳೆ ಶತ್ರುಗಳು ನಾಶವಾಗ್ತಾರೆ. ಅಸುರ ಮಾತೆ ಸಿಂಹಿಕಾ? ನಿಮ್ಮ ಅಸುರ ಮಾತೆ ನಿಮ್ಮ ಹಾಗೆ ದುರ್ಬಲವಾಗಿದ್ದಾರಾ? ಸಾವಧಾನ ಬಾಲಕ, ನಮ್ಮ ಮಾತೆಯ ವಿರುದ್ಧ ಇನ್ನೊಂದು ಶಬ್ದ ಬಂದರೆ ನಿನ್ನ ದುರ್ಗತಿ ಆಗ್ಬಿಡುತ್ತೆ. ಅವಳೇನಾದರೂ ಇಲ್ಲಿಗೆ ಬಂದರೆ ನಿನ್ನ ಛಾಯೆಯನ್ನು ಹಿಡಿದು ನಿನ್ನನ್ನು ಬಂದಿ ಮಾಡಿಬಿಡುತ್ತಾಳೆ. ಹೌದಾ? ನಾವ್ ಅನ್ಕೊಂಡಿದ್ವಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರನ್ನ ಹಿಡ್ಕೊಂಡು ಹೋಗ್ಬಿಡೋಣ ಅಂತ. ಈ ರಾಕ್ಷಸರು ಎಷ್ಟು ವಿಚಿತ್ರವಾಗಿರ್ತಾರೆ ಅಂತ ನಾವು ನಮ್ಮ ಮಿತ್ರರಿಗೆ ತೋರಿಸ್ತಿದ್ವಿ. ಮೂರ್ಖ ವಾನರ, ನಮ್ಮ ಮಾತೆಯ ಶಕ್ತಿಯನ್ನ ಏನ್ ಮಾತೆ 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 ಅಂತಿದ್ದೀರಾ? ಕರೀರಿ ನಿಮ್ ಮಾತೆನ. ನಾವು ನೋಡ್ತೀವಿ ನಮ್ಮ ಈ ಗದೆಯ ಮುಂದೆ ಯಾರು ನಿಂತ್ಕೊಳ್ತಾರೆ ಅಂತ. ಈಗ ನಾವು ನಿನ್ನನ್ನು ಬಿಡೋದಿಲ್ಲ ಉದ್ದಂಡ ಬಾಲಕ. ನಮ್ಮನ್ನ ಹಿಡ್ಕೊಳ್ಳೋಕೆ ಆಗಲ್ಲ, ಇನ್ನ ಬಿಡೋದೆಲ್ಲಿಂದ ಬಂತು? ಹಿಡಿರಿ ಅವನ್ನ. ಹಿಡ್ಕೊಳ್ಳಿ ಬನ್ನಿ. ಜೈ ಶ್ರೀರಾಮ. ಒಬ್ಬೊಬ್ಬ ಸುಮೇರುವಾಸಿಗಳ ಛಾಯೆ ಹಿಡಿದು ತಂದಿದ್ದೇವೆ ನಾವು. ಆದರೆ ಆ ಹಾರುವ ವಾನರ ಎಲ್ಲೂ ಸಿಗಲಿಲ್ಲ. ಒಂದು ಸಲ ನಮ್ಮ ಕೈಗೆ ಸಿಕ್ಕರೆ ಆಗ ತೋರಿಸುತ್ತೇವೆ ಈ ಅಸುರ ಮಾತೆ ಸಿಂಹಿಕಾಳ ಅಪಮಾನದ ಪರಿಣಾಮ ಹೇಗಿರುತ್ತದೆ ಎಂದು. ಬನ್ನಿ ಬನ್ನಿ ಬನ್ನಿ. ಯಾರದು ಇಲ್ಲಿ ಕೋಲಾಹಲ ಎಬ್ಬಿಸುತ್ತಿರುವುದು?
ಓ ಇವಳೇನಾ ಅಸುರ ಮಾತೆ ಸಿಂಹಿಕಾ? ನಮ್ಮ ತಂದೆ ತಾಯಿ ಮತ್ತು ಸುಮೇರು ವಾಸಿಗಳ ನೆರಳನ್ನ ಹಿಡಿದು ಬಂಧಿಸಿರೋದು. ನಾವ್ ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ತಾಳ್ಮೆ ಇರಬೇಕು ಮಾರುತಿ, ಆಗ್ಲೇ ನಾವು ಈ ಗುಹೆ ಒಳಗಡೆ ಪ್ರವೇಶ ಮಾಡೋಕ್ಕಾಗೋದು. ಕ್ಷಮೆ ಇರಲಿ ಮಾತಾ. ಈ ದುಷ್ಟ ವಾನರನೇ ಗಲಾಟೆ ಎಬ್ಬಿಸಿದ್ದು. ಹೇ ತುಚ್ಛ ವಾನರ, ನಿನಗೆ ನಿನ್ನ ಪ್ರಾಣದ ಆಸೆ ಇದ್ದರೆ ಹೊರಟು ಹೋಗು ಇಲ್ಲಿಂದ. ನಾವಿಲ್ಲಿಂದ ಹೋಗ್ಲೇ ಇಲ್ಲ ಅಂದ್ರೆ ಆಗ ನಾವು ನಿನ್ನನ್ನು ನಮ್ಮ ಭೋಜನ ಮಾಡುತ್ತೇವೆ. ನಿನಗೆ ತಿಳಿದಿಲ್ಲವೇ ನಾವು ಯಾರೆಂದು? ಅಸುರ ಮಾತೆ ಸಿಂಹಿಕಾ ನಾವು. ನಮ್ಮ ಧ್ಯಾನ ಈ ಸಮಯದಲ್ಲಿ ಬೇರೆಡೆಗೆ ಇಲ್ಲದಿದ್ದರೆ ನಿನ್ನ ಮೃತ್ಯು ಶರೀರ ಇರುತ್ತಿತ್ತು ಇಲ್ಲಿ. ನಮಗನ್ಸುತ್ತೆ ನೀವು ಕೂಡ ಈ ರಾಕ್ಷಸರ ತರ ಹೆದರ್ಕೊಂಡಿದ್ದೀರಾ ಅಂತ. ನಿನ್ನ ಈ ದುಸ್ಸಾಹಸ ನಮ್ಮನ್ನು ಕೆರಳಿಸುತ್ತಿದೆ. ನಮಗೇನಾದರೂ ಕೋಪ ಬಂದರೆ ಏನ್ ಮಾಡ್ತೀರಾ? ನೀವ್ ನಮ್ಮನ್ನ ಏನೋ ಮಾಡೋದಿರ್ಲಿ, ನಮ್ಮನ್ನ ಸ್ಪರ್ಶ ಕೂಡ ಮಾಡೋಕ್ಕಾಗಲ್ಲ. ಮೂಢವಾನರ, ನಿನ್ನ ಅಂತ್ಯವನ್ನು ನೀನೇ ಸ್ವಯಂ ಆಮಂತ್ರಿಸಿಕೊಂಡಿದ್ದೀಯ. ಈಗ ನೋಡು ಅಸುರ ಮಾತೆ ಸಿಂಹಿಕಾಳ ಶಕ್ತಿಯನ್ನು. ನಿನ್ನ ಛಾಯೆಯನ್ನು ಹಿಡಿಯುತ್ತೇವೆ ನಾವು. ಆ ವಾನರನನ್ನು ಕಂಡರೆ ಅಸಹ್ಯ ನಮಗೆ. ಹೇ ಪ್ರಭು, ಮಾರುತಿ ಈ ಭಯಾನಕ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನಮ್ಮ ಮುದ್ದು ಕಂದ ಮಾರುತಿ ಆ ಮಾಯಾವಿ ಸಿಂಹಿಕಾಳ ಮಾಯಾವಿ ಚೀಲದಲ್ಲಿ ಹೋದರು. ಹೌದು, ಈಗ ಅವರ ಛಾಯೆಯನ್ನು ಹಿಡಿದಿದ್ದಾಳೆ ಆ ಕಪಟಿ ರಾಕ್ಷಸಿ. ಆಗಾಗ ಕೆಲವು ಪರಿಸ್ಥಿತಿಯಿಂದ ಹೊರಗೆ ಬರುವ ದಾರಿ ಆ ಸಮಸ್ಯೆಯ ಒಳಗೆ ಇರುತ್ತದೆ. ಅಂದರೆ ವ್ಯಾಧಿಗೆ ಸರಿಯಾದ ಉಪಚಾರ ಮಾಡಲು ಅದರ ಮೂಲ ಕಾರಣವನ್ನು ತಿಳಿಯುವುದು ಅತಿ ಅವಶ್ಯಕ ದೇವಿ. ಮಾಯಾವಿ ಸಿಂಹಿಕಾಳ ಮಾಯಾವಿ ಶಕ್ತಿಗಳ ಈ ಮಾಯಾಜಾಲ ಇದೇ ಗುಹೆಯ ಒಳಗಿದೆ. ಈ ಪೂರ್ತಿ ಸಂಕಷ್ಟದ ಉಪಸ್ಥಿತಿಯ ಸ್ಥಳ ಇದೇ ಆಗಿದೆ ಮತ್ತು ಪರಿಹಾರ ಸಹ ಅಲ್ಲೇ ಇದೆ. ಈಗ ಅದನ್ನೇ ನೋಡಬೇಕು. ನಮ್ಮ ಮಾರುತಿ ನಿರ್ದಿಷ್ಟ ಸಮಯದ ಒಳಗೆ ಹುಡುಕುತ್ತಾರೋ ಅಥವಾ ಇಲ್ಲವೋ? ಆ ಸವಾಲು ಇದ್ದೇ ಇದೆ ದೇವಿ. ಮಾರುತಿ ಈ ಮಾಯಾಜಾಲದಿಂದ ಹೊರಗೆ ಬರುತ್ತಾನೋ ಅಥವಾ ಅಲ್ಲೇ ಸಿಲುಕಿಕೊಳ್ಳುತ್ತಾನೋ ನೋಡೋಣ. ಪ್ರಣಾಮಗಳು ಸಿಂಹಿಕಾ ಮಾತೆ. ಏನು ಸಮಾಚಾರ? ನಮ್ಮ ಶತ್ರು ಸಿಕ್ಕಿದನೆ? ಅಸುರ ಮಾತೆ, ನಾವು ಕಾಡಿನ ದಕ್ಷಿಣ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದ್ದೆವು. ಆದರೆ ನಿಮ್ಮ ಶತ್ರುವನ್ನು ನಾವೆಲ್ಲೂ ನೋಡಲಿಲ್ಲ. ನಮಗೆ ಅನುಮಾನವಿದೆ. ಆ ಹಾರುವ ವಾನರನು ಇಷ್ಟೊತ್ತಿಗೆ ಇಲ್ಲಿರಬೇಕಿತ್ತು. ಹಾರೋ ವಾನರ ಅಂದ್ರೆ ಈ ರಾಕ್ಷಸಿ ನಮ್ಮನ್ನೇ ಹುಡುಕ್ತಾ ಇರೋದು. ಏನಾಯ್ತು ಅಸುರ ಮಾತೆ? ಏನೂ ಇಲ್ಲ. ನಮ್ಮ ಶತ್ರು ಇಷ್ಟೊತ್ತಿಗೆ ಬರಬೇಕಿತ್ತು. ನಾವು ವನದಲ್ಲಿ ಹಾಕಿರುವ ಜಾಲವನ್ನು ನೋಡಲು ಹೋಗುತ್ತಿದ್ದೇವೆ. ನೀವಿಬ್ಬರು ಜಾಗರೂಕರಾಗಿರಿ.
ಸರ್ವಪ್ರಥಮವಾಗಿ ನಾವು ಈ ಪಂಜರನ ಮುರಿಬೇಕು. ಮೊದಲು ನಾವು ಮುಕ್ತರಾಗಬೇಕು. ಆಗ್ಲೇ ತಾನೇ ಸುಮೇರು ವಾಸಿಗಳನ್ನ ರಕ್ಷಣೆ ಮಾಡೋಕ್ಕಾಗೋದು. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಆ ರಾಕ್ಷಸರು ನಮ್ಮ ಪ್ರಜೆಗಳನ್ನ ಎಲ್ಲಿ ಬಂಧಿಸಿಟ್ಟಿದ್ದಾರೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಅಲ್ಲೇನಿದೆ, ಹೋಗಿ ನೋಡೋಣ. ಹೇ ಪ್ರಭು, ಈ ಪಂಜರದಲ್ಲಿ ಬಂದಿಯಾಗಿರೋರೆಲ್ಲ ನಮ್ಮ ಸುಮೇರು ವಾಸಿಗಳೇ. ಎದ್ದೇಳಿ ಎದ್ದೇಳಿ, ಏನಾಗಿದೆ ನಿಮ್ಗೆಲ್ಲ? ಎದ್ದೇಳಿ ಎದ್ದೇಳಿ ಎದ್ದೇಳಿ, ಏನಾಯ್ತು? ಎದ್ದೇಳಿ ಎದ್ದೇಳಿ, ಇಲ್ಲಿ ನೋಡಿ, ನಾವು ಕೇಸರಿ ನಂದನ ಅಂಜನಿ ಪುತ್ರ ಮಾರುತಿ. ಏನಾಯ್ತು ನಿಮ್ಗೆಲ್ಲ? ಎದ್ದೇಳಿ, ನಾವು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ವಾ? ಎದ್ದೇಳಿ. ಸುಜಾತ ಚಿಕ್ಕಮ್ಮ, ನಾವು ಅಂಜನಿ ಪುತ್ರ ಮಾರುತಿ, ನೀವು ನಮ್ಮ ಅರಮನೆಯ ದಾಸಿ. ಎದ್ದೇಳಿ, ನೀವಾದ್ರೂ ಎದ್ದೇಳಿ, ಏನಾಯ್ತು ನಿಮ್ಗೆ? ಇವರೆಲ್ಲ ಜೀವಂತವಾಗೇ ಇದ್ದಾರೆ, ಆದ್ರೆ ಯಾವುದೋ ಕಾರಣಕ್ಕೆ ಇವರೆಲ್ಲ ಪ್ರಜ್ಞೆನೇ ಕಳ್ಕೊಂಡಿದ್ದಾರೆ. ಅವಶ್ಯವಾಗಿ ಇದು ಆ ಸಿಂಹಿಕಾಳ ಮಾಯಾಜಾಲದ ಪ್ರಭಾವ ಇರಬೇಕು. ಹಾಗಾದ್ರೆ ನಮ್ಮ ತಂದೆ ತಾಯಿ ಕೂಡ ಇಲ್ಲೇ ಇರಬಹುದು. ನಮ್ಮ ಮಿತ್ರರು ಅವರೆಲ್ಲ ಎಲ್ಲಿದ್ದಾರೆ? ಜಗನ್ ಮಗನ್ ಬಂಧು, ಅಯ್ಯೋ ನಮ್ಮ ಮಿತ್ರರೇ, ನೋಡಿ ನಾವು ಬಂದಿದ್ದೀವಿ. ನಿಮ್ಗೇನೂ ಆಗೋಕ್ ಬಿಡೋದಿಲ್ಲ. ನಾವು ಬಿಡಿಸ್ತೀವಿ ನಿಮ್ಮನ್ನ ಈ ಪಂಜರದಿಂದ. ಮಿತ್ರ ಎದ್ದೇಳು ಮಿತ್ರ. ಜಗನ್ ಬಂಧು, ನೋಡಿ ನಮ್ಮನ್ನ. ನಾವು ಮುರಿದು ಹಾಕ್ತೀವಿ ಈ ಪಂಜರವನ್ನ. ಜೈ ಶ್ರೀರಾಮ. ಇಲ್ಲ, ಅಸಂಭವ. ನಮ್ಮ ಮಾಯಾ ಪಂಜರ ಮುರಿಯುತ್ತಿದೆ ಅಂದರೆ ನಾವು ಬಂಧಿಸಿರುವ ಆ ವಾನರರನ್ನು ಬಿಡುಗಡೆ ಮಾಡಲು ಯಾವುದೋ ಶಕ್ತಿ ಪ್ರಯತ್ನಿಸುತ್ತಿದೆ. ಮಗನ್ ಎದ್ದೇಳು. ಬಂಧು, ನಾವು ನಿನ್ನ ಮಿತ್ರ ಮಾರುತಿ. ಹೇ ಪ್ರಭು, ನಮ್ಮ ಮಿತ್ರರಿಗೆಲ್ಲ ಏನಾಯ್ತು? ನಾವು ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನೀನು ನಮ್ಮನ್ನ ಬಿಟ್ಟೋಗ್ಬೇಡ. ನಿಮ್ಮೆಲ್ಲರನ್ನು ಬಿಟ್ಟು ನಾವು ಎಲ್ಲೂ ಹೋಗೋದಿಲ್ಲ ಬಂಧು. ನಾವು ಮಾರುತಿ ಬಂಧು, ನಿನ್ನ ಪ್ರೀತಿಯ ನಾಯಕ. ಏನಾದ್ರೂ ನೆನೆಸ್ಕೊಳ್ಳಿ, ನಾವು ನಿಮ್ ಜೊತೆನೇ ಇರ್ತೀವಿ. ಜೈ ಶ್ರೀರಾಮ. ರಾಮ 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 ರಾಮ. ಜೈ ಶ್ರೀರಾಮ. ಮಿತ್ರ ಮಾರುತಿ, ಮಾರುತಿ, ಮಿತ್ರರೇ